ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ನಾವು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದಾರಾ ಅಂತ ಹೇಳ್ತಾ, ಇವತ್ತಿನ ಬಿಗ್ ಬಾಸ್ ಅಲ್ಲಿ ಏನ್ ಮಾತಾಡ್ಬೇಕು ಅಂದ್ರೆ, ಕೆಂಪು ತಂಡ ಗೆದ್ದು ಕ್ಯಾಪ್ಟನ್ಶಿಪ್ ಆಟಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಕೆಂಪು ತಂಡ ಗೆದ್ದಿದೆ ಅಂತ ಹೇಳೋ ಖುಷಿ ಕಡೆ, ನಮ್ಮ ವಿಕ್ರಮ್ ಅವರು ಅಂದ್ರೆ ಭವ್ಯ ಅವ್ರ ತಂಡ ಸೋತಿದೆ ಅನ್ನೋದಕ್ಕಿಂತಲೂ ಅವ್ರ ತಂಡದಿಂದ ಒಬ್ರು ಕ್ಯಾಪ್ಟನ್ಶಿಪ್ ಆಗಿಲ್ಲ ಅನ್ನೋ ಬೇಜಾರ್ ನನ್ಗೊಂದ್ ಕಡೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸುರೇಶ್ ಅವರು ಫಿಕ್ಸಿಂಗ್ ಮಾಡ್ದಂಗ್ ಆಡಿದ್ರು. ಇಲ್ಲಿ ಅವ್ರ ಆಟನೇ ಬಂದಿಲ್ಲ. ಯಾಕಂದ್ರೆ ಅವರು ಆಟದ ವಿಷಯದಲ್ಲಿ ಲಾಸ್ಟ್ ಎಪಿಸೋಡ್ ಅಲ್ಲಿ ಅವ್ರು ಹೊರಗಡೆ ಹೋಗ್ತೇನಂತ ಹೇಳಿದ್ರು ಕೂಡ ಅವರು ಒಂದ್ ಕಡೆ ಬಾಲ್ ಮಂಜಣ್ಣ ಹೊರಗಿಟ್ಟದನ್ನ ತಂದು, ಅಂದ್ರೆ ಸ್ಪೋರ್ಟಿವ್, ಅಂದ್ರೆ ಅವ್ರ ಹತ್ರ ಅದೊಂದು ನೇಚರ್ ಇದೆ. ಇನ್ನು ಲಾಸ್ಟ್ ಟೈಮ್ ಅವ್ರ ಕಾಲು ಸ್ವಲ್ಪ ಇದು ಫ್ರಾಕ್ಚರ್ ಆಗುವಾಗ್ಲೂ, ಅದೊಂದು ನೀರು ಟ್ಯಾಂಕಿಂದ ನೀರು ಬರೋದಿತ್ತು, ಅವಾಗ್ಲೂ ಅವ್ರು ಅಲ್ಲಿ ಬಿದ್ದು ನೋವಲ್ಲಿ ಒದ್ದಾಡ್ತಿದ್ರು ಅವ್ರ ಆ ಹೋಲ್ಗೆ ಬೆರಳಾಗ್ಬಿಟ್ಟು ಆ ನೀರನ್ನ ಕಂಟ್ರೋಲ್ ಮಾಡಿದ್ರು. ಅಂದ್ರೆ ಅಷ್ಟು ಸ್ಪೋರ್ಟಿವ್ ಆಗಿರುವ ಗೋಲ್ಡ್ ಸುರೇಶ್ ಅವರು ಎಲ್ಲೂ ಆಟ ಬಿಟ್ಕೊಟ್ರು ಅಂತ ನನ್ಗನ್ಸುತ್ತೆ. ಮತ್ತು ಇನ್ನು ಹೇಳೋದಾದ್ರೆ, ಮಂಜಣ್ಣ ಮತ್ತು ಶೋಭಾ ಶೆಟ್ಟಿ, ಹನುಮಂತು ಮತ್ತು ನಮ್ಮ ಚೈತ್ರ ಕುಂದಾಪುರ ಅವರು ಕ್ಯಾಪ್ಟನ್ಶಿಪ್ ಬಂದಿದ್ದಾರೆ. ಸೊ ಇಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ, ಅದೇ ಟ್ವಿಸ್ಟ್ ಇರೋದು. ಇಲ್ಲಿ ಕಳಪೆ ಅಂತೂ ರಜತ್ ಅವರು ಹೋಗೋದು ಕನ್ಫರ್ಮ್ ಆಗಿದೆ. ಹನುಮಂತು ಅವರಿಗೆ ನಮ್ಮ ಕಿಚ್ಚ ಬಾಸ್ ಕಡೆಯಿಂದ ಅಂಗಿ ಮತ್ತು ಲುಂಗಿ ಮತ್ತು 3000 ಚಡ್ಡಿ ಬಂತು, ತುಂಬಾ ಖುಷಿಯಾಗಿದ್ದಾರೆ ಅವರು. ಸೊ ಇಲ್ಲಿ ಮೋಕ್ಷಿತಾ ಅವರು ಎಲ್ರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಮಂಜಾ ಅವರು ಮತ್ತು ಗೌತಮಿ ಅವರ ಟೀಮ್ ಇಂದ ಹೊರಗಡೆ ಬಂದ್ಮೇಲೆ ಎಲ್ರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಭವ್ಯ ಅವರ ಕ್ಯಾಪ್ಟನ್ಶಿಪ್ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಕ್ಚುಲಿ ಕ್ಯಾಪ್ಟನ್ಶಿಪ್ ಅಂದ್ರೆ ಮನೆ ಕ್ಯಾಪ್ಟನ್ಶಿಪ್ ಅಥವಾ ಗ್ರೂಪಿನ ಕ್ಯಾಪ್ಟನ್ಶಿಪ್ ಅಂತ ಹೇಳೋದಾದ್ರೆ, ಅಂದ್ರೆ ಅವ್ರದ್ದೊಂದು ನೀಲಿ ತಂಡದ ಕ್ಯಾಪ್ಟನ್ಶಿಪ್ ಇಷ್ಟ ಆಗಿಲ್ಲ ಅಂತ. ಇಲ್ಲಿ ಐಶ್ವರ್ಯ, ಶಿಶಿರು ಮತ್ತು ಮೋಕ್ಷಿತ ಒಂದು ಸ್ಟ್ರಾಟಜಿ, ಅಂದ್ರೆ ಒಂದು ಹೊಸ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ ಒಂದ್ 2-3 ದಿನದಿಂದ. ನೋಡ್ಬೇಕು ಏನೇನಾಗುತ್ತೆ ಅಂತ. ಯಾಕಂದ್ರೆ ಶಿಶಿರ್ ಅವರು ಫಸ್ಟ್ ಒಂದು 2 ವಾರದಲ್ಲಿ ನಾನು ವಿನ್ನಿಂಗ್ ಕ್ಯಾಂಡಿಡೇಟ್ ತರನೇ ಆಡ್ತಾ ಇದ್ರು. ಯಾಕಂದ್ರೆ ನಾನು ಲಾಸ್ಟ್ ವೀಕ್ ಒಂದು ಅನ್ಕೊಂಡಿದ್ದೆ ಅವರು ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ. ಆದ್ರೆ ಇಲ್ಲಿ ಹಿಂಗಾಗಿದೆ ಅಂದ್ರೆ, ಇವರು ವಿನ್ ಆಗ್ಲಿಕ್ಕೆ ಬಂದಿದ್ದು ಅಥವಾ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡ್ಲಿಕ್ಕೆ ಬಂದಿದ್ದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮ್ಮ ವಿಕ್ರಮ್ ಅವರು ತುಂಬಾ ಬೇಜಾರಾಗಿದ್ದಾರೆ. ಗೇಮ್ ಹೋಯ್ತು, ಇಲ್ಲಿ ಲಕ್ಸುರಿ ಬಜೆಟ್ ಹೋಯ್ತು ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಏನೇನ್ ಆಗುತ್ತೆ ಏನೇನ್ ಆಗಲ್ಲ ಅಂತ. ಇಲ್ಲಿ ಕ್ಯಾಪ್ಟನ್ಶಿಪ್ ಅಲ್ಲಿ ನಮ್ಮ ಶೋಭಾ ಶೆಟ್ಟಿ ಅವರು ಮಂಜಾ ಅವ್ರನ್ನ ಹೊರಗಡೆ ಇಡೋ ಬದಲು ಅವರೇ ಔಟ್ ಆದ್ರು. ಎಲ್ಲಾ ಮನೆಗೂ ಅರ್ಧಂಬರ್ಧ ಖುಷಿ ಅದಂಗ್ ಕಾಣ್ತಾ ಇದೆ. ಅಂದ್ರೆ ಶೋಭಾ ಅವ್ರ ಕ್ಯಾಪ್ಟನ್ಶಿಪ್ ಆಗ್ಬಾರ್ದು ಅಂತಾನೂ ಇದೆ, ಮಂಜು ಅವ್ರ ಕ್ಯಾಪ್ಟನ್ಶಿಪ್ ಆಗ್ಬಾರ್ದು ಅಂತಾನೆ ಇದೆ. ಸೊ ಎಲ್ಲಿ ಅಂದ್ರೆ ಇಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅಂತಾನೆ ಮನೆಯವರಿಗೆ ಗೊತ್ತಿಲ್ಲ, ಆ ರೀತಿ ಇದ್ದಾರೆ. ಇಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತ ಅವರು ಶಿಶಿರ್ ಅವರನ್ನ ಎತ್ಕೊಂಡು ಹೋಗಿ ಆಟ ಆಡ್ತಾ ಇದ್ದಾರೆ. ಅವ್ರು ಅನ್ಕೊಂಡಿದ್ದಾರೆ ಒಂದು ಹುಡುಗ ಅಥವಾ ಹುಡುಗಿ ಈ ತರನೇ ಇದ್ರೆ ಒಂದು ಆಗುತ್ತೋ ಏನೋ ಅಂತ ಅನ್ಕೊಂಡಿದ್ದಾರೆ. ಮೋಕ್ಷಿತ ಅವರು ಕೂಡ ಅದೇ ರೂಟ್ ಅಲ್ಲಿ ಬರ್ತಾ ಇದ್ದಾರೆ. ಏನು ಅಂತ ಅರ್ಥ ಆಗ್ತಾ ಇಲ್ಲ ಅವರಿಗೆ. ಇನ್ನು ಬಿಗ್ ಬಾಸ್ ಅರ್ಥನೇ ಆಗಿಲ್ವಾ ಅಂತ ನಂಗೆ ಅನಿಸುತ್ತೆ. ಸೊ ನಾವು ಲಾಸ್ಟ್ ವೀಕ್ ಇನ್ನು ಅನ್ಕೊಂಡಿದ್ವಿ ಅನುಷಾ ಮತ್ತು ಧನ್ರಾಜ್ ಅವರು ಅಂದ್ರೆ ತುಂಬಾ ಅಂದ್ರೆ ಲೋ ಆಗಿ ಆಡ್ತಾ ಇದ್ದಾರೆ ಅಂದ್ರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಐಶ್ವರ್ಯ ಅವರು ತನ್ನನ್ನು ತಾನು ಪ್ರೂವ್ ಮಾಡೋಕೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ನನ್ಗೆ ಅನಿಸುತ್ತೆ. ನನ್ಗಂದ್ರೆ ನೋಡುವಾಗ ನನ್ಗೆ ಅನಿಸ್ತಾ ಇದೆ. ಇಲ್ಲಿ ಮೋಕ್ಷಿತಾ ಅವರು ಐಶ್ವರ್ಯ ಮತ್ತು ಶಿಶಿರ್ ಅವ್ರ ಹತ್ರ ಹೇಳ್ತಾರೆ ಭವ್ಯ ಅವರ ಕ್ಯಾಪ್ಟನ್ಶಿಪ್ ಏನೂ ಚೆನ್ನಾಗಿರ್ಲಿಲ್ಲ ಅಂತ. ಸೊ ಅವ್ರ ಪ್ರಕಾರ ಕಳಪೆ ಭವ್ಯ ಅವರಾಗಿರ್ಬೇಕು. ಯಾಕಂದ್ರೆ ಅವ್ರು ಅಷ್ಟು ಮ್ಯಾನಿಪುಲೇಟ್ ಮಾಡ್ತಾ ಇದ್ರು. ಇಲ್ಲಿ ಎದುರು ಬಂದಾಗ ಅವರಿಗೆ ಅಂದ್ರೆ ಏನ್ ಹೇಳ್ಬೇಕು, ಧೈರ್ಯನೇ ಇಲ್ಲ ಮಾತಾಡೋಕೆ ಮೋಕ್ಷಿತ್ ಅವರಿಗೆ. ಸೊ ಮೋಕ್ಷಿತ್ ಅವ್ರು ಹೆಂಗ್ ಆಟ ಆಡ್ತಾ ಇದ್ದಾರೆ ಅಂದ್ರೆ, ಹಾಕೊಡೋ ಕೆಲಸವನ್ನ 2 ವೀಕ್ ಇಂದ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರ್ಯಾರ ಹತ್ರ ಹೆಂಗ್ ಹಾಕೊಡ್ಬೇಕು. ಲಾಸ್ಟ್ ಒಂದು ಅವರು ಅಂದ್ರೆ ಎಕ್ಸಿಟ್ ಆಗಿ ಒಳಗಡೆ ಬಂದ್ಮೇಲೆ ಅವ್ರು ಹೇಳಿದ್ದೇನಂದ್ರೆ, ಮಂಜು ಅವರ ಬಗ್ಗೆ ಎಲ್ಲರ ಹತ್ರನು ಕಿವಿ ತುಂಬಿಸಿದ್ರು. ಗೌತಮಿ ಅವರು ಕೇಳಲಿಲ್ಲ. ಸೊ ಆಗ ಗೌತಮಿ ಅವರ ಮತ್ತು ಮಂಜು ಅವರ ಫ್ರೆಂಡ್ಶಿಪ್ ಬಿಟ್ರು. ಇಲ್ಲಿ ಇವಾಗ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅವರ ವಿಷಯವನ್ನ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಅವ್ರ ಹತ್ರ ಹೇಳಿ ಒಳ್ಳೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ನನ್ಗೆ ಏನು ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಏನು ಅಂದ್ರೆ ಇವರು ಆಟನ ಯಾವಾಗ ಆಡ್ತಾರೆ? ಸೊ ಅವರಿಗೆ ಬೇಜಾರು ಇದ್ದಿದ್ದು ಭವ್ಯ ಅಂದ್ಮೇಲೆ ಸೊ ಧೈರ್ಯವಾಗಿ ಅವ್ರ ಹತ್ರ ಹೋಗಿ ಮಾತಾಡ್ಬೇಕಿತ್ತು. ಇಲ್ಲ ಅಂದ್ರೆ ಕಳಪೆ ರೀತಿಯಲ್ಲಿ ಆದ್ರೂ ಕೊಟ್ಟು ಮಾತಾಡ್ಬೇಕಿತ್ತು. ಅದು ಮಾಡಲ್ಲ ಅವರು. ಸೊ ಮಂಜಾ ಅವರು ಅಷ್ಟೊಂದು ಒಳ್ಳೆ ಅಂದ್ರೆ ಗೊತ್ತಿಲ್ಲ ಅವ್ರ ಸ್ಟ್ರಾಟಜಿಯನ್ನು ಆಗಿರ್ಬಹುದು, ಬಟ್ ನನ್ಗೆ ಏನ್ ಕಾಣಿಸ್ತು ಅಂದ್ರೆ ಅವರೊಂದು ವಹಿಸ್ಕೊಟ್ಟಿದ್ದಾರೆ. ಅಟೆ ಸೇಮ್ ಕ್ಯಾಪ್ಟನ್ ಹಾಗೆ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಅದ್ರಲ್ಲೂ ನೆಗೆಟಿವ್ ಪಾಯಿಂಟ್ ತೆಗಿತಾ ಇದ್ದಾರೆ. ಅಂದ್ರೆ ಅವ್ರು ಹೇಳ್ತಾ ಇದಾರೆ
ನೀನೇ ಹೋಗ್ತೀಯಾ ಅಂತ ಹೇಳಿ ಅವರು ಈ ತರ ವಹಿಸ್ಕೊಡ್ತಾ ಇದ್ದಾರೆ ಅಂತ. ಏನ್ರಿ ಮೋಕ್ಷಿತಾ ಅವ್ರೆ, ಸ್ವಲ್ಪ ತಲೆ ಉಪಯೋಗಿಸಿ, ಯಾಕೆ ಸುಮ್ನೆ ಈ ರೀತಿ ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ? ಸೊ ಫೈನಲಿ ಫಸ್ಟ್ ವೀಕ್ ಇಂದ ಇತ್ತು ಮಂಜಾ ಅವರಿಗೆ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿ. ಸೊ ಫೈನಲಿ ಕ್ಯಾಪ್ಟನ್ ಆದ್ರು. ಕ್ಯಾಪ್ಟನ್ ಮಂಜಾ ಅವರಿಗೆ ಒಂದು ಜೈ ನನ್ನ ಕಡೆಯಿಂದ. ಯಾಕಂದ್ರೆ ಅವರು ಸ್ಟ್ರಾಟರ್ಜಿ ಆಗಿರೋದು, ಅವ್ರ ಗೇಮ್ ಆಗಿರ್ಬೋದು, ಅದಕ್ಕೋಸ್ಕರ ಅವರು ವರ್ತಿ ಫಾರ್ ಕ್ಯಾಪ್ಟನ್ಶಿಪ್. ಅಂದ್ರೆ ಏನೋ ಆಗಿರ್ಲಿ, ಏನೇ ಇದ್ರು ಸೆಕೆಂಡ್ರಿ, ಬಟ್ ಅವರು ಕ್ಯಾಪ್ಟನ್ಶಿಪ್ 100% ಅವ್ರಿಗೆ ವರ್ತಿ ಆಗಿದೆ. ಸೊ ಮಂಜಾ ಅವರು ಕ್ಯಾಪ್ಟನ್ಶಿಪ್ ಅನ್ನ ಒಂದು ಯಾವ ರೀತಿ ಕೊಂಡೋಗ್ತಾರೆ ಅಂತ ನೆಕ್ಸ್ಟ್ ವೀಕ್ ಇಂದ ನಾನು ನೋಡ್ಬೇಕು. ನಾನು ತುಂಬಾ ಆಸಕ್ತಿಯಿಂದ ಇದ್ದೇನೆ. ಕ್ಯಾಪ್ಟನ್ ಆಗಿರೋ ಮಂಜಾ, ಕಳಪೆ ಆಗಿರೋ ರಜತ್ ಅವ್ರ ನಡುವೆ ವ್ಯತ್ಯಾಸ ಏನು ಅಂದ್ರೆ, ರಜತ್ ಅವರು ಕಳಪೆ ಅಂತೂ 100% ಅಲ್ಲ. ಯಾಕಂದ್ರೆ ಆಟದ ವಿಷಯದಲ್ಲಿ ಅವ್ರು ಬಂದ ಒಂದು ವಾರದಲ್ಲಿ ಅವ್ರು ಏನು ಅಂತ ತೋರಿಸಿದ್ದಾರೆ. ಸೊ ನನ್ನ ಹಾಗೆ ನಿಮ್ಗೂ ಅನಿಸಿರ್ಬೋದು. ಯಾಕಂದ್ರೆ ಅವ್ರು ಹೆಂಗ್ ಆಡ್ಬೇಕು, ಇಲ್ಲಿ 50 ದಿನ ಮುಗಿಸೋರು ಕೂಡ ಅಷ್ಟು ಆಡಿಲ್ಲ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಐಶ್ವರ್ಯ ಇದ್ರು ಕಳಪೆಗೆ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಕಳಪೆ ಬಂದಾಗ ಒಂದು ಕೆಟಗರಿ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಐಶ್ವರ್ಯ ಹೋಗ್ಬೋದಿತ್ತು ಕಳಪೆ. ಯಾಕಂದ್ರೆ ಐಶ್ವರ್ಯ ಅವರು ಗೇಮೇ ಆಡಿಲ್ಲ. ನಾನಂತೂ ನೋಡ್ಲೇ ಇಲ್ಲ ಈ ವಾರ, ಐಶ್ವರ್ಯ ಅವರು ಕಾಣ್ಲೇ ಇಲ್ಲ. ಸೊ ಐಶ್ವರ್ಯ ಅವರು 100% ಕಳಪೆಗೆ ಹೋಗ್ಬೋದಿತ್ತು. ಅಂದ್ರೆ ಬೇರೆ ಯಾರಿಗೂ ಅದು ಕಾಣಿಸ್ಲಿಲ್ವಾ, ಅಥವಾ ಮನೆಯಲ್ಲಿ ಈ ಅಂದ್ರೆ ಏನಂದ್ರೆ ಏರಿಳಿತಗಳು ಹೇಗೆ ಹೇಳ್ಬೋದು ಅಂದ್ರೆ, ಆ ಯಾರು ಒಂದ್ ಸ್ವಲ್ಪ ಹೋಗ್ತಾ ಇದ್ದಾರೆ ಏರ್ಕೊಂಡು, ಅವ್ರನ್ನ ಕೆಳಗೆ ಹಾಕೋದು. ಆ ಏರಿಳಿತಗಳನ್ನ ಮನೆಯವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಅವರವರು ಕಂಫರ್ಟ್ ಝೋನ್ ಅಲ್ಲಿ ಎಷ್ಟು ದಿನ ಇರ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಐಶ್ವರ್ಯ ಅವರನ್ನ ಕಳಪೆ ಕಳಿಸೋದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರಕಾರ ಈ ವಾರದ ಕಳಪೆ ಐಶ್ವರ್ಯ. ಸೊ ನಿಮ್ಮ ಪ್ರಕಾರ ಯಾರಾಗಿರ್ಬೋದು? ಸೊ ಇಲ್ಲಿ ರಜತ್ ಅವರು ಹೇಳಿದ್ದು ಒಂದು ರೀತಿಯಲ್ಲಿ ತಪ್ಪು, ಆದ್ರೆ ಯಾರ ಆ ವರ್ಡ್ ಅನ್ನು ಯೂಸ್ ಮಾಡಲ್ಲ ಅಂತ ಹೇಳಿ? ಎಲ್ರು ಯೂಸ್ ಮಾಡ್ತಾರೆ. ಅದೇ ನಾರ್ಮಲ್ ಆಗಿ ನಾವು ತಗೊಂಡ್ರೆ ಆ ವಿಷಯ ನಾರ್ಮಲ್. ಅಂದ್ರೆ ಹುಡುಗಿರ್ ಕೈಯೇ ಇಟ್ಕೊಂಡು ಇವನು ಆಟ ಆಡ್ತಾ ಇದ್ದಾನಂತ ಎಷ್ಟೋ ಸೀಸನ್ ಗಳಿಂದ ಬಂದಿರೋ ಮಾತು ಇದು. ಸೊ ಈ ಸೀಸನ್ ಅಲ್ಲಿ ಅದೊಂದು ದೊಡ್ಡ ವಿಷಯ ಆಗೋಯ್ತು. ಇಲ್ಲಿ ಮಂಜಾ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಆದ್ರೂ ಹಾಕೊಡೋ ಬುದ್ಧಿ ಅಂತ ಕಮ್ಮಿ ಮಾಡ್ತಾ ಇಲ್ಲ. ಅಂದ್ರೆ ಸ್ಟ್ರಾಟರ್ಜಿ ಎಂತ ಸ್ಟ್ರಾಟರ್ಜಿ ಅಂತ ಕರ್ಮ ಅರ್ಥನೇ ಆಗಲ್ಲ ಅವ್ರದ್ದು. ಸೊ ಇಲ್ಲಿ ಹೆಂಗಾಗಿದೆ ಅಂದ್ರೆ, ಐಶ್ವರ್ಯ ಅವ್ರು ಹೆಂಗ್ ಪೋರ್ಟ್ರೇಟ್ ಮಾಡ್ತಾರೆ ಎಲ್ಲ ವಿಷಯಗಳನ್ನ ಅಂದ್ರೆ, ಹೆಣ್ಮಕ್ಳು ಸಂಗೀತ ಶೃಂಗೇರಿ ಅಂತಾನೆ ಬರ್ತಾರೆ ರೀ. ಕಳೆದ ಸೀಸನ್ ಅವರು ಹಿಂಗೆ ಒಂದು ಬಳೆ ತೋರಿಸಿದ್ರು. ಸೊ ಈ ವಿಷಯಗಳನ್ನು ಸಹ ಇವರು ಒಂದು ವಿಷಯವನ್ನು ಏನಾದ್ರು ಹೇಳಿದ್ರು ದೊಡ್ಡ ಮಾಡಿ ಹೆಂಗಾದ್ರೂ ಮಾಡಿ ಇದ್ ಮಾಡ್ತಾರೆ. ಸೊ ನೋಡ್ಬೇಕು ನಾಳಿನ ಬಿಗ್ ಬಾಸ್ ಅಲ್ಲಿ ಏನೇನಾಗುತ್ತೆ ಅಂತ. ಜೈಲಿಗೆ ಹೋದಂತಹ ಕಳಪೆ ಬೋರ್ಡ್ ಇಟ್ಕೊಂಡು ನಮ್ಮ ರಜತ್ ಅವರು ಫೈರ್ ಬ್ರ್ಯಾಂಡ್ ಆಗಿದ್ದಾರೆ. ಸೊ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಅವ್ರ ಜೊತೆ ಬಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ಏನೇನಾಗುತ್ತೆ ಅಂತ ನೋಡ್ಬೇಕು. ಸೊ ಅಲ್ಲಿವರೆಗೂ ನಮ್ಗೆ ಈ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.